ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಊರಿಂದು ಪಾರ್ಟ್ 2 ವೀಡಿಯೋ ಆಗಿರುತ್ತೆ. ನಾನು ಯಾವಾಗಲೂ ನನ್ನ ವೀಡಿಯೋನ ತುಂಬ ಶಾರ್ಟಾಗಿ ಇಡೋಕ್ಕೆ ಇಷ್ಟಪಡ್ತೀನಿ. ತುಂಬ ಲಾಂಗ್ ಆದರೆ ಯಾರಿಗೂ ಇಂಟ್ರೆಸ್ಟ್ ಇಟ್ಟು ನೋಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ರಾತ್ರಿ ನೋಡಿ ಎಷ್ಟು ಆ್ಯಕ್ಟಿವಾಗಿ ಆಡ್ತಿದ್ದಾನೆ ಲಡ್ಡು. ಆಲ್ರೆಡಿ ತುಂಬ ಲೇಟಾಗಿತ್ತು. ಅವನು ಆಟಾಡಿ ಮಲ್ಕೊಂಡಿದ್ದೆ, ಲೇಟ್ ಆಗಿಬಿಡ್ತು. ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮತ್ತೆ ಪಲಾವ್ ಮಾಡಿದ್ದಾರೆ. ಬೇಗನೆ ಎದ್ದೇಳ್ತೀವಿ ಊರಲ್ಲಿದ್ದರೆ ಎಲ್ಲರೂ. ಬೇಗ ಎದ್ಬಿಟ್ಟು ನಮ್ಮತ್ತೆ ಎಲ್ಲ ಸೇರ್ಕೊಂಡು ತಿಂಡಿ ಮಾಡಿದರು. ಅಶೋಕ್ ತಿಂಡಿ ತಿಂತಾಯಿದ್ದಾರೆ ಬೆಳಗ್ಗೆನೇ. ಇವತ್ತು ಅವ್ರಿಗೊಂದು ಫಂಕ್ಷನ್ ಇತ್ತು, ಸೊ ಹಂಗಾಗಿ ಅವ್ರನ್ನ ಬಿಡೋಕ್ಕೆ ಹೋಗ್ಬೇಕಿತ್ತಲ್ಲ ಅಂತ ಲಡ್ಡು ಮತ್ತು ಅಶೋಕ್ ಬೇಗನೆ ಹೋಗಿದ್ದರು. ಹೋಗಿ ಬಿಟ್ಬಿಟ್ಟು ಬಂದರು. ಮತ್ತು ನಮ್ಮ ಮಾವಂಗೆ ಸಂತೆಲಿ ಸ್ವಲ್ಪ ಕೆಲಸ ಇತ್ತು, ಮತ್ತು ನಮ್ಮ ಅಜ್ಜಿಗೂ ಏನೋ ಕೆಲಸ ಇತ್ತು ಅಂತ ಅವರಿಬ್ಬರೂ ಕರ್ಕೊಂಡೋಗಿ ಅವ್ರ ಕೆಲಸ ಮುಗಿಸ್ಕೊಂಡು ಅವ್ರ ಕೆಲಸ ಆಗೋ ತನಕ ಅಲ್ಲೇ ಇದ್ದು ಮುಗಿಸ್ಕೊಂಡು ಕರ್ಕೊಂಬಂದು ಮನೆಗೆ ಬಿಟ್ಬಿಟ್ಟು ನಾವು ಊರಿಗೆ ಹೊರಟ್ವಿ, ಬೆಂಗಳೂರಿಗೆ. ನಾವು ಅಂದ್ಕೊಂಡ್ವಿ ಬೇಗ ಬಿಟ್ಟರೆ ಬೇಗ ಬೆಂಗಳೂರಿಗೆ ರೀಚ್ ಆಗ್ಬೋದು, ನಾವು ಯಾವುದು ಟ್ರಾಫಿಕ್ ಜಾಮಿಗೆ ಸಿಗಲ್ಲ ಅಂತ. ಎಲ್ಲರೂ ನಮ್ಮಂಗೆ ಅಂದ್ಕೊಂಡಿದ್ರು ಅನಿಸುತ್ತೆ. ನೋಡಿ ಟೋಲ್ ಹತ್ರ ಎಷ್ಟು ಗಾಡಿಗಳಿದೆ, ಸ್ಲೋ ಮೂವಿಂಗ್ ಎಲ್ಲ ಕಡೆ. ಒಂದೊಂದು ಕಡೆ ನಿಂತ್ಕೊಂಡ್ರೆ ಒಂದು 20-30 ನಿಮಿಷ ಅಲ್ಲೇ ಆಗ್ತಾಯಿತ್ತು. ಊಟಕ್ಕೂ ಟೈಮ್ ಆಗಿಬಿಟ್ಟಿತ್ತು. 3:30 ಏನೋ ಅನಿಸುತ್ತೆ ನಾವು ಊಟಕ್ಕೆ ಹೋದಾಗ. ಅಲ್ಲೋಗಿ ನೋಡಿದ್ರೆ ಅಲ್ಲೂ ಕ್ರೌಡು. ಸೀಟ್ ಸಿಗೋಕ್ಕೆ ನಮಗೆ ಒಂದು 20 ನಿಮಿಷದ ಮೇಲಾಯಿತು. ಇನ್ನೇನು ಮಾಡೋಕ್ಕಾಗತ್ತೆ, ಟೈಮ್ ಆಗಿಬಿಟ್ಟಿತ್ತು. ಬೇರೆ ಕಡೆ ಇನ್ನೆಲ್ಲಿ ಹೋಗೋದು ಅಂತ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಆರ್ಡರು ಕೊಟ್ವಿ. ಲಡ್ಡುನ ಎಂಗೇಜ್ ಮಾಡಬೇಕಲ್ವ, ಸೊ ಅವನೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೆ. ಅಲ್ಲಿ ಆ ಹೋಟೆಲಲ್ಲಿ ಏನಾಗ್ಬಿಟ್ಟಿತ್ತು ಅಂದರೆ ಒಂದು ಪಾರ್ಟಿ ಹಾಲ್ ಕೂಡ ಇದೆ. ಎಲ್ಲರೂ ಅವತ್ತು ಪಾರ್ಟಿನೂ ಇತ್ತು, ಲಾಂಗ್ ವೀಕೆಂಡ್ ಆಗಿದ್ದರಿಂದ ಜನನೂ ಜಾಸ್ತಿ ಇದ್ದರು. ಸಖತ್ ಕ್ರೌಡ್ ಅನ್ನಿಸ್ತಾ ಇತ್ತು. ಊಟ ಆರ್ಡರ್ ಕೊಟ್ಬಿಟ್ಟು ಮಗುನ ಆಟ ಆಡಿಸ್ಕೊಂಡು ನಾನು ಕೂತಿದ್ದೆ. ಬಂತು ಊಟ ಬರೋಕ್ಕೆ ಆಯಿತು ತುಂಬ, ಒಂದು 20 ನಿಮಿಷದ ಮೇಲೆ ತೊಗೊಂಡ್ರು. ನಾವೇ ಕೇಳ್ತಾ ಇದ್ವಿ, ಆರ್ಡರ್ ಮಾಡಿದ್ವಿ, ಇನ್ನೂ ಬಂದಿಲ್ಲ. ಯಾಕೆಂದರೆ 4 ಗಂಟೆ ಅನಿಸುತ್ತೆ, 3:30-4 ಗಂಟೆ. ಬೆಳಗ್ಗೆ ತಿಂಡಿನೂ ಬೇಗ ತಿಂದಿದ್ವಿ. ಎದ್ದಿದ್ದು ಬೇಗ ಎದ್ದಿರ್ತೀವಲ್ವ, ಹೊಟ್ಟೆ ಹಸಿವಾಗ್ಬಿಡುತ್ತೆ. ಬೆಳಗ್ಗೆನೂ ಬೇಗ ತಿಂಡಿ ತಿಂದಿದ್ವಿ. 3:30 ಆಗಿತ್ತಲ್ವ, ಅಟ್ಲೀಸ್ಟು ಈ ಊಟ ಆದರೂ ಬೇಗ ಮಾಡೋಣ ಅಂತ ಬಂದರೆ ಇಲ್ಲೂ ಇಷ್ಟೊಂದು ಜನ. ಮೀಲ್ಸೇ ತೊಗೊಂಡಿದ್ವಿ ಇಬ್ಬರೂ, ಯಾಕೆಂದರೆ ಲಡ್ಡುಗೆ ಅದರಲ್ಲಿ ಏನಾದರೂ ತಿನ್ನಿಸ್ಬೋದು. ಮತ್ತು ಮೊಸರನ್ನ ಅವೆಲ್ಲ ಅವ್ನು ಇಷ್ಟಪಟ್ಟು ತಿನ್ನಲ್ಲ. ಹಂಗಾಗಿ ನಾನು ಸೌತ್ ಇಂಡಿಯನ್, ಅವ್ನು ನಾರ್ತ್ ಇಂಡಿಯನ್ ತೊಗೊಂಡಿದ್ರು. ಊಟ ಮಾಡಿಬಿಟ್ಟು ಹೊರಟ್ವಿ. ಲಡ್ಡು ನೋಡಿ ಎಷ್ಟು ಆ್ಯಕ್ಟಿವಾಗಿ ಆಡ್ತಾ ಇದ್ದಾನೆ ಅಂದರೆ, ಊಟ ಮಾಡಿದ ತಕ್ಷಣ ಅವ್ನಿಗೆ ಇನ್ನೂ ಎನರ್ಜಿ ಬಂದುಬಿಡ್ತು. ತುಂಬ ಹೊತ್ತು ಆಟಾಡಿ ಸುಸ್ತಾಗಿ ಮಲ್ಕೋತಾನೇನೋ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅವನು ಮಾತ್ರ ಮಲ್ಕೊಳ್ಳಿಲ್ಲ. ನಾವು ಸರಿ ಬಿಡು, ಇನ್ನೇನು ಬೆಂಗಳೂರಿಗೆ ಬಂದಮೇಲೆ ಮಲ್ಕೊತಾನೆ, ಟಯರ್ಡ್ ಆದರೆ ರಾತ್ರಿ ಬೇಗನೆ ಮಲ್ಕೋತಾನೆ, ಇಲ್ಲ ಅಂದರೆ ಇನ್ನೂ ಆಡ್ತಾನೇ ಇರ್ತಾನೆ ಅವನು ಅಂತ ಅವನ್ನ ಬಿಟ್ಬಿಟ್ಟು ನಾನೇ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಮಲ್ಕೊಂಡು ಎದ್ದು ನೋಡಿದ್ರು ಅವ್ನು ಮಲ್ಕೊಂಡಿರಲಿಲ್ಲ, ಇನ್ನೂ ಹಿಂದೆ ಆಟಾಡ್ತಾನೇ ಇದ್ದ. ಆಮೇಲೆ ಮಧ್ಯೆಲ್ಲೋ ನಿಲ್ಲಿಸ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು, ಅಷ್ಟು ದೂರ ಜರ್ನಿ ಯಾವತ್ತೂ ದೂರ ಅಂತ ಅನಿಸಲ್ಲ ನಮ್ಮೂರಿಗೆ ಯಾವಾಗ್ಲೂ. ಇದೇ ಸಲ ಅನಿಸುತ್ತೆ ನಮಗೆ ಇಷ್ಟೊಂದು ದೂರ ಅಂತ ಅನಿಸಿದ್ದು. ನಾವು ಯಾಕೆಕಾದರೂ ಬಂದವು, ನಾವು ಮೋಸ್ಟ್ಲಿ ಅವತ್ತಿದ್ಬಿಟ್ಟು ಮಾರ್ನಿಂಗ್ ಬಂದಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಆಮೇಲೆ ಅನ್ಕೊತಾ ಇದ್ವಿ. ಇಲ್ಲ ಬೇಗ ಹೊರಟ್ರೆ ಬರ್ಬೋದು ಅಂತ ಇಂಟೆನ್ಷನಲ್ಲಿ ಬಂದು ಹಂಗಾಗಲಿಲ್ಲ. ಅವತ್ತು ಲೇಟಾಗಿಬಿಡ್ತು. ಕಾಯ್ತಾ ಇದ್ವಿ ಯಾವಾಗ ಈ ಮೂವ್ ಎಲ್ಲ ಮುಗಿದು ನಾವು ಬೇಗ ಹೋಗ್ತೀವೋ ಅಂತ. ಅಷ್ಟೊತ್ತಲ್ಲಿ ಲಡ್ಡುಗೆ ಇದರಲ್ಲಿ ಫೋನಲ್ಲಿ ಕಾರ್ಟೂನ್ ಹಾಕ್ಬಿಟ್ಟು ತೋರಿಸ್ಬಿಟ್ಟು ಅವ್ನ ಎಂಗೇಜ್ ಮಾಡಿ ಇಟ್ಕೊಂಡೆ. ಇನ್ನೇನು ಹತ್ರ ಮನೆ ಹತ್ರ ಬಂದ್ಬಿಟ್ಟು ಸುಸ್ತಾಗಿತ್ತು. ನಾನು ಅವತ್ತೇನು ವೀಡಿಯೋ ಮಾಡಲಿಲ್ಲ, ಮಲ್ಕೊಂಡು ಊರಿಂದ ಬಂದಾಗ ಯಾವಾಗಲೂ ನಾನು ಎದ್ದೇಳೋ ಸ್ವಲ್ಪ ಲೇಟೇ. ಯಾಕೆಂದರೆ ಸುಸ್ತಾಗಿಬಿಟ್ಟಿರುತ್ತಲ್ವ, ಅಲ್ಲಿ ಸ್ವಲ್ಪ ಆ್ಯಕ್ಟಿವಾಗಿ ಅಲ್ಲಿ ಓಡಾಡ್ತಾ ಇರ್ತೀವಿ. ನಾವು ಊರು ಅಂದರೆ ಊರಲ್ಲಿ ನಮ್ಮ ಅತ್ತೆ ಮನೇಲೇ ಇರಲ್ಲ, ನಮ್ಮ ಅಜ್ಜಿ ಮನೆ, ಅಕ್ಕ ಮನೆ ಅಂತೆಲ್ಲ ಓಡಾಡ್ತಾ ಇರ್ತೀವಿ. ಸೊ ನಮ್ಮಲ್ಲಿ ಉಪ್ಪಿಟ್ಟು ಮಾಡೋದು ಯಾವಾಗ ಅಂದರೆ ನಾನು ಲೇಟಾಗಿದ್ದಾಗ ಅಥವಾ ಊರಿಂದ ಹೋದಾಗ ಬೇಗ ತಿಂಡಿ ಆಗಬೇಕು ಅನ್ನೋ ಟೈಮಲ್ಲಿ ಮಾತ್ರ ನಾನು ಉಪ್ಪಿಟ್ಟು ಮಾಡೋದು.
ಇನ್ನೇನು ಇವತ್ತು ಉಪ್ಪಿಟ್ಟೆ ಮಾಡೋಣ ಬೇಗ ಆಗುತ್ತೆ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡೋಕ್ಕಿಟ್ಟೆ. ಅಶೋಕ್ ಆಲ್ರೆಡಿ ಅವತ್ತು ವರ್ಕಿಂಗ್ ಡೇ, ಅವರು ಕೆಲಸ ಮಾಡೋಕ್ಕೆ ಕೂತಿದ್ರು. ಲಡ್ಡುಮ್ಮ ಇನ್ನೂ ಎದ್ದಿರಲಿಲ್ಲ. ಬಿಡು ಬೇಗ ಆಗುತ್ತೆ ಅಂತ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಜೊತೆಗೆ ಊರಿಂದ ತಂದಿರೋ ಸ್ವಲ್ಪ ಐಟಮ್ಗಳೆಲ್ಲ ಇತ್ತು, ಅದನ್ನೆಲ್ಲನೂ ಎತ್ತಿಟ್ಕೊತಾ ಇದ್ದೆ. ಅಲ್ಲಿಂದ ತಂದಿರೋ ಬಟ್ಟೆ ಎಲ್ಲ ಅನ್ಪ್ಯಾಕ್ ಮಾಡಬೇಕಿತ್ತು, ಅದನ್ನು ಮಾಡ್ತಾಯಿದ್ದೆ. 1-2 ಡೇಸ್ ಮನೆಯೆಲ್ಲ ಲಾಕ್ ಮಾಡಿರೋದ್ರಿಂದ ಸಖತ್ ಧೂಳಾಗಿತ್ತು. ಹೋಗೋವಾಗ ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿ ಹೋಗಿದ್ರು ಬಂದಮೇಲೆ ಅಷ್ಟೇ ಕೆಲಸ ಇರುತ್ತೆ. ಅದನ್ನೆಲ್ಲ ಮಾಡ್ಕೋತಾ ಇದ್ದೆ. ಲಡ್ಡು ಎದ್ದ, ಅವನು ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಅವನು ಕೂರಿಸ್ಬಿಟ್ಟು ಲಡ್ಡು ಮಾನು ಎದ್ದ, ಅವನು ಸಮಾಧಾನ ಮಾಡಿ ತಿಂಡಿ ತಿಂದು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್